ನಮಸ್ಕಾರ ನನ್ನ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೇನೆ. ಸಾರಿ, ಸ್ವಲ್ಪ ವ್ಲಾಗ್ಸ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಎಲ್ಲ ಕಡೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ ಅಲ್ವಾ, ಅದೇ ಥರ ನನ್ನ ಮಗಳಿಗೂ ಎಕ್ಸಾಮ್ಸ್ ನಡೀತಾ ಇದೆ. ನಾನು ಅವಳ ಜೊತೆ ಸ್ವಲ್ಪ ಆಕ್ಯುಪೈಡ್ ಆಗಿರೋದ್ರಿಂದ ಸ್ವಲ್ಪ ವ್ಲಾಗ್ಸ್ನ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ. ಆದರೆ ಆ ಟೈಮಲ್ಲಿ ಮರಿದೆ ನಾನು ಹಳೆ ವೀಡಿಯೋಸು ಮತ್ತು ನನ್ನ ಶಾರ್ಟ್ಸ್ನ ನೋಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಏನು ವ್ಲಾಗ್ ಅಂತ ಹೇಳ್ಬಿಟ್ಟು ನಿಮ್ಗೆ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ. ಸೊ ನಾವು ವ್ಲಾಗಲ್ಲಿ ಹೋಗೋಣ ಬನ್ನಿ. ಸೊ ಇವತ್ತು ಬಂದ್ಬಿಟ್ಟು ಯಾರ್ಯಾರು ನನ್ನ ಪ್ರೀವಿಯಸ್ ವ್ಲಾಗ್ ನಾನು ನೋಡಿರೋ ನಾನು ಲಿಂಕ್ ಮೆನ್ಷನ್ ಮಾಡ್ತೀನಿ, ಖಂಡಿತ ಅದನ್ನ ನೋಡ್ಕೊಂಬನ್ನಿ. ವ್ಲಾಗಲ್ಲಿ ನಿಮ್ಗೆ ಒಂದು ಟಿಪ್ ಕೊಟ್ಟಿದ್ದೆ ನಾನು, ಹೇಗೆ ವ್ಯೂಸ್ನ ಮತ್ತು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ಇಂಪಾರ್ಟೆಂಟು, ಇದು ಮೈನರ್ ಥಿಂಗ್ಸು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನಾವು, ಸರಿನಾ? ಆದರೆ ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ಒಂದು ಹಾಕಿದಾಗ ಸೈಡಲ್ಲಿ ಒಂದು ವಿಡಿಯೋ ಡಿಸ್ಪ್ಲೇ ಆಗ್ತಾ ಇತ್ತು ನಿಮಗೆ, ಆದರೆ ಅದೇನು ಅಂತ ಐಡಿಯಾ ಇರಲಿಲ್ಲ ನಿಮಗೆ. ಸೊ ನಾನು ಇವತ್ತು ಅದನ್ನ ಹೇಳಕ್ಕೆ ಬಂದಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋಲ್ಲಿ ಮೆನ್ಷನ್ ಮಾಡಿದ್ದೆ ನಾನು. ಸೊ ವ್ಯೂಸು ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಯಾವ ಥರ ಕಂಟೆಂಟ್ನ ಚೂಸ್ ಮಾಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು. ಆದರೆ ಈಗ ಒಂದು ವಿಡಿಯೋ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಸೈಡಲ್ಲಿ. ಇದು ಬಂದ್ಬಿಟ್ಟು ಈಗ ನೀವು ಒಂದು ವಿಡಿಯೋನ ಶೂಟ್ ಮಾಡಬೇಕಂದ್ರೆ ಯಾವಾಗಲೂ ಅಷ್ಟೇ ನಿಮ್ಮ ಫೋನ ನೀವು 16:9 ವರ್ಟಿಕಲ್ ಆಗಿ ಇಟ್ಕೊಂಡು ನೀವು ಶೂಟ್ ಮಾಡಬೇಕು. ನೀವು ಅದೇ ನೀವೇನಾದರೂ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ನಿಮ್ಮ ಫೋನ್ ಯಾವಾಗಲೂ ಸ್ಟ್ರೈಟ್ ಆಗಿರಬೇಕು. ಈ ಥರ ಫಾರ್ಮೆಟಲ್ಲಿ ನೀವು ವೀಡಿಯೋಸ್ನ ಶೂಟ್ ಮಾಡಿದ್ರೆ ಮಾತ್ರ ನಿಮಗೆ ಲೈಕ್ಸೂ ಮತ್ತು ನೋಡೋರ್ಗು ಒಂದು ಅನ್ಈಸಿನೆಸ್ ಇರಲ್ಲ, ಅವ್ರಿಗೆ ಕರೆಕ್ಟಾಗಿರುತ್ತೆ. ಬೇಕಾದ್ರೆ ನೀವು ಎಷ್ಟೊಂದು ಜನ ಶಾರ್ಟ್ಸು ವೀಡಿಯೋಸ್ ಅಪ್ಲೋಡ್ ಮಾಡೋರು ನೋಡಿ, ಶಾರ್ಟ್ಸ್ಗಂತಾನೆ ಒಂದು ರೇಷಿಯೋ ಇರುತ್ತೆ, ವೀಡಿಯೋಗಂತಾನೆ ಒಂದು ರೇಷಿಯೋ ಇರುತ್ತೆ. ಸೊ ನಾವು ಅದ್ರ ತಕ್ಕಂಗೆ ನಾವು ಎಷ್ಟು ನೀಟಾಗಿ ಶೂಟ್ ಮಾಡ್ತೀವೋ ವೀಡಿಯೋಸ್ನ, ನಮಗೆ ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಮತ್ತು ವ್ಯೂಸು ಸಬ್ಸ್ಕ್ರೈಬರ್ಸೂ ಆಟೋಮ್ಯಾಟಿಕ್ಕಾಗಿ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಶೂಟೆಲ್ಲ ಆದಮೇಲೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಫಸ್ಟ್ ಬೇಕಾಗಿರೋದು ತಮ್ನೇಲ್, ಅದಕ್ಕೆ ಡಿಸ್ಕ್ರಿಪ್ಷನ್ ಎಲ್ಲ ನಾವು ಚೆನ್ನಾಗಿ ಬರಿಬೇಕು ಮತ್ತು ಟೈಟಲ್ ಕೊಡಬೇಕು. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಬಗ್ಗೆ ನಿಮಗೆ ಬರೋ ವ್ಲಾಗಲ್ಲಿ ಹೇಳ್ಕೊಡ್ತೀನಿ, ಹೆಂಗೆ ಈಸಿ ಮೆಥಡಲ್ಲಿ ಬಂದುಬಿಟ್ಟು ಅದನ್ನು ಮಾಡಬೇಕು ಅಂತ. ಆದರೆ ಇವತ್ತು ನಿಮಗೆ ಡೀಟೇಲ್ ಆಗಿ ತಮ್ನೇಲ್ ಮೇಕಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಕೈನ್ ಮಾಸ್ಟರ್ ಯೂಸ್ ಮಾಡ್ತಾ ಇರೋದು, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ನೋಡಿದ್ರಲ್ಲ, ನಾನು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ನ್ಯೂ ಅಂತ ಕೊಟ್ಟಮೇಲೆ ರೇಷಿಯೋ ನೋಡಿ 16:9. ನಾನು ಮಾಡ್ತಾ ಇರೋದು ಲಾಂಗ್ ವೀಡಿಯೋ ಫಾರ್ಮ್ಯಾಟು. ಸೊ 16:9 ರೇಷಿಯೋ ತೊಗೊಂಡು ನೀವು ನೋಡಿದ್ರೆ ನಾನು ಇಲ್ಲಿ ಬಂದುಬಿಟ್ಟು ಇಮೇಜ್ ಅಸೆಟ್ಸ್ ಅಂತ ಒಂದು ಆಪ್ಷನ್ ಇತ್ತು, ಅದನ್ನ ಪ್ರೆಸ್ ಮಾಡಿದ್ರೆ ನಂಗೆ ಈ ಥರ ಹಲವಾರು ಆಪ್ಷನ್ಸು ಡಿಸ್ಪ್ಲೇ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ನೀವು ತೊಗೋಬೋದು. ನಾನು ಈ ಪರ್ಟಿಕ್ಯುಲರ್ ಇಮೇಜ್ನ ತೊಗೊಂಡೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಲೇಯರ್ಸ್ ಮೇಲೆ ಪ್ರೆಸ್ ಮಾಡಿದ್ರೆ ನೀವು ಅಲ್ಲಿ ಮೀಡಿಯಾ ಅಂತ ಆಪ್ಷನ್ ಇದೆ ನೋಡಿ. ಆ ಮೀಡಿಯಾ ಆಪ್ಷನ್ಗೆ ನೀವು ಹೋದರೆ ನಿಮಗೆ ಬಂದುಬಿಟ್ಟು ಆ ಲೇಯರ್ಸ್ ಮೇಲೆ ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಾದಮೇಲೆ ಮೀಡಿಯಾ ಆಪ್ಷನ್ ಹೋದರೆ ಅಲ್ಲಿ ನೀವು ತೊಗೊಂಡಿರೋ ಸ್ಕ್ರೀನ್ಶಾಟ್ಸು, ಕ್ಯಾಮರಾ, ವಾಟ್ಸಪ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಇಮೇಜ್ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ, ಬ್ಯಾಕ್ಗ್ರೌಂಡ್ ಹೋಗೋದಕ್ಕೆ ನೀವೇನು ಮಾಡಬೇಕು, ಕ್ರೋಮಾ ಕೀ ಅಥವಾ ಮ್ಯಾಜಿಕ್ ರಿಮೂವರ್ ಈ ಎರಡಲ್ಲಿ ಯಾವ್ದು ಯೂಸ್ ಮಾಡಿದ್ರು ಬ್ಯಾಕ್ಗ್ರೌಂಡ್ ಕ್ಲಿಯರ್ ಆಗುತ್ತೆ. ಕ್ಲಿಯರ್ ಆದಮೇಲೆ ನಿಮ್ಗೆ ಇಮೇಜ್ ಈ ಥರ ಕಾಣಿಸುತ್ತೆ. ಆ ಇಮೇಜಿಗೆ ನೀವೇನು ಇಮೇಜ್ ಅಸೆಟ್ ಯೂಸ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ಸೆಟ್ ಆಗುತ್ತೆ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಮತ್ತೆ ಲೇಯರ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಮಾಡ್ಕೊಂಡು ನಾನು ಬಂದುಬಿಟ್ಟು ಏನು ಕೊಡ್ತಾ ಇದ್ದೀನಿ, ಹೌ ಟು ಮೇಕ್ ತಮ್ಲೈನ್ ಅಂತ ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡ್ಕೋಬೇಕು ಅನ್ಕೊತಾ ಇದ್ದೀರಾ ನಿಮ್ಮ ವಿಡಿಯೋನ, ಅದ್ರ ಬಗ್ಗೆ ನೀವು ಬಂದುಬಿಟ್ಟು ಟೈಟಲ್ ಕೊಡ್ಬೋದು. ಇವತ್ತಿನ ಟೈಟಲ್ ಹೌ ಟು ಮೇಕ್ ತಮ್ಲೈನ್ ಅಂತ ನಾನು ಕೊಟ್ಟು ಅದನ್ನು ಸೇವ್ ಮಾಡ್ಕೊತಾ ಇದ್ದೀನಿ. ನಾನು ಸೇವ್ ಮಾಡ್ಕೊಂಡಾದ್ಮೇಲೆ ಇಲ್ಲೂ ನಿಮ್ಗೆ ಹಲವಾರು ಆಪ್ಷನ್ ಇದೆ. ಫಾಂಟ್ನ ಚೇಂಜ್ ಮಾಡ್ಕೋಬೋದು, ಕಲರ್ನ ಚೇಂಜ್ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದನ್ನ ನೋಡಿ. ನಾನು ಫಾಂಟ್ ಬಂದುಬಿಟ್ಟು ಆ್ಯಂಡ್ರಾಯ್ಡಲ್ಲಿ ಬಂದುಬಿಟ್ಟು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ನನಗೆ ವೈಟ್ ಇಷ್ಟ ಆಗಿಲ್ಲ, ಅದಕ್ಕೆ ನಾನು ಬೇರೆ ಕಲರ್ನ ನೋಡ್ತಾ ಇದ್ದೀನಿ ಯಾವ್ದು ಇಷ್ಟ ಆಗುತ್ತೋ ಆ ಥರ ನೀವು ಅಷ್ಟೇ ನಿಮ್ಮ ವೀಡಿಯೋಗೆ ಯಾವ್ದು ನಿಮಗೆ ಇಷ್ಟ ಆಗುತ್ತೋ, ಲೈಕ್ ಆಗುತ್ತೋ, ಸೆಟ್ ಆಗುತ್ತೋ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು.
ಸೊ ನೀವು ಇಲ್ಲಿ ನೋಡ್ಬೋದು ನಾನು ಈ ಕಲರ್ನ ಮಾಡಿಕೊಂಡೆ. ಈಗ ನನಗೆಲ್ಲನೂ ಓಕೆ ಅಂತ ಅನಿಸ್ತು ವೀಡಿಯೋಯಲ್ಲಿ. ಸೊ ನಾನು ಏನು ಮಾಡಿದೆ, ಅದನ್ನು ಒಂದ್ಸರಿ ಪ್ಲೇ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ಅಂತ. ಕರೆಕ್ಟಾಗಿ ಇತ್ತು ಅಂತ ಹೇಳಿ ಕಾರಣಕ್ಕಾಗಿ ಮತ್ತೆ ಅದನ್ನ ಸ್ಕ್ರಾಲ್ ಬ್ಯಾಕ್ ಮಾಡಿ ಪಕ್ಕದ ಲೆಫ್ಟ್ ಸೈಡ್ ನೀವು ನೋಡಿದ್ರೆ ತಮ್ನೇಲ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಬಂದ್ಬಿಟ್ಟು ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತ ಹೇಳಿದ್ರೆ ನಿಮ್ಮ ತಮ್ನೇಲ್ ಈಸಿಯಾಗಿ ಸೇವ್ ಆಗೋಗುತ್ತೆ. ಬಿಗಿನರ್ಸ್ಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ನಾನಂತೂ ತುಂಬ ಸಿಂಪಲ್ ವೇಯಲ್ಲಿ ಹೆಂಗೆ ತಮ್ಲೈನ್ ಮಾಡೋದಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಮರಿದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಹ್ಯಾವ್ ಅ ನೈಸ್ ಡೇ. ಬಾಯ್.